ದೆಹಲಿಯಲ್ಲಿ ಇನ್ನೂ ಕೂಡ ಮುಗಿತಾನೇ ಇಲ್ಲ ಈ ಸಚಿವ ಸಂಪುಟದ ಒಂದಿಷ್ಟು ಕಸರತ್ತುಗಳು. ಈಗ ಕ್ಯಾಬಿನೆಟ್ಗೆ ಎಂಟ್ರಿ ಕೊಡೋದಕ್ಕೆ 3-4 ಜನ ಶಾಸಕರು ಲಾಬಿ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಕಸರತ್ತುಗಳು ಮಾತ್ರ ನಿಲ್ತಾ ಇಲ್ಲ, ಮುಂದುವರಿತಾನೇ ಇದೆ. ದೆಹಲಿ ಅಂಗಳದಲ್ಲಿ ಇದೆ. ಈಗ ನಾವು ಮಂತ್ರಿ ಆಗಬೇಕು ಅಂತ 3-4 ಜನ ಶಾಸಕರು ಸರ್ಕಸ್ ಮಾಡ್ತಿದ್ದಾರೆ. ಶಾಸಕ ಶಿವಣ್ಣನವರ ಸಂಪುಟ ಸೇರ್ಪಡೆಗೆ ಸಿದ್ದು ಒತ್ತಡ ಇದೆ. ಶಾಸಕ ಎಂ ಕೃಷ್ಣಪ್ಪ ಪರ ಕೂಡ ಕೆಲ ವರಿಷ್ಠರ ಹತ್ರ ಒಲವು ತೋರುತ್ತಿದ್ದಾರೆ, ಒತ್ತಡ ಹೇರುತ್ತಿದ್ದಾರೆ. ಸಿಎಂ ಡಿಕೆಶಿಯಿಂದಲೂ ಕೂಡ ಕೆಲ ಶಾಸಕರ ಹೆಸರುಗಳನ್ನ ಶಿಫಾರಸು ಮಾಡಲಾಗ್ತಿದೆ. ದೆಹಲಿಯಲ್ಲಿ ಈ ಬಾರಿಯ ಭೇಟಿ ತಂದ ನಂತರದಲ್ಲಿ ಯಾರ್ಯಾರ ಹೆಸರನ್ನ ಮುಂದಿಡ್ತಾರೆ, ಮಹಿಳೆಯರಿಗೆ ಯಾರಿಗೆ ಸ್ಥಾನ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಅದರ ನಡುವೆ ಈಗಾಗಲೇ ಸಚಿವರಾದಲ್ಲೂ ಕೂಡ ಕೆಲವರನ್ನು ಬದಲಾವಣೆ ಮಾಡಬೇಕು ಅನ್ನೋದಿದೆ. ಶಿವಣ್ಣನವರನ್ನ ಸಂಪುಟ ಸೇರ್ಪಡೆಗೂ ಕೂಡ ಸಿದ್ದರಾಮಯ್ಯನವರು ಒತ್ತಡ ಹಾಕ್ತಿದ್ದಾರೆ. ಅವ್ರನ್ನ ಯಾಕೆ ಕೈ ಬಿಟ್ರಿ, ಅವ್ರು ಬೇಕೇ ಬೇಕು ಅಂತ. ಇನ್ನು ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಭಾವಿ ಬೀರುವಂತ ಕೃಷ್ಣಪ್ಪ ಅವರ ಹೆಸರುಗಳು ಕೂಡ ಇದೆ, ಒದ್ದಾಡ್ತಿದ್ದಾರೆ. ನಾಗೇಂದ್ರ ರಾಜೀನಾಮೆ ಪಡೆದ್ರೆ ಎಸ್ಟಿ ಸಮುದಾಯಕ್ಕೂ ಕೂಡ ಅಲ್ಲಿಂದನೂ ಕೂಡ ಒತ್ತಡ ಬರುತ್ತೆ. ಆಲ್ಟರ್ನೇಟಿವ್ ಆಗಿ ಯಾರನ್ನಾದ್ರೂ ಕೂಡ ಅಲ್ಲಿಗೆ ಹಾಕಬೇಕೆನ್ನುವಂತ ಒಂದು ಬಹುದೊಡ್ಡ ಮಟ್ಟದ ಲಾಬಿ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಸರ್. ಅಲ್ಲ ಸರ್, ಅಲ್ಲ ಸರ್, ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಸರ್. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.